ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಇಡ್ತಾ ಇದ್ದೀವಿ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ನ 40 ಶಾಸಕರು ಬಿಜೆಪಿ ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿದ್ದಾರಾ? ಅಮಿತ್ ಶಾ ಸಂಪರ್ಕದಲ್ಲಿ ಇದ್ದಾರಾ? ಹಾಗಾದ್ರೆ ಡೆಲ್ಲಿಯಲ್ಲಿ ಆಗ್ತಿರೋ ಮೀಟಿಂಗ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆಗೆ ಕುರ್ಚಿ ಬಹುತೇಕ ಫಿಕ್ಸ್ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಿರೋ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಯೊಬ್ಬರು ಗೇಮ್ ಪ್ಲಾನ್ ಶುರು ಮಾಡಿದ್ರ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಡೆವಲಪ್ಮೆಂಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಮಯ ಸಂದರ್ಭ ಎಲ್ಲ ಕೂಡು ಬಂದಂಗೆ ಕಾಣಿಸ್ತಿದೆ. ಇವತ್ತು 3 ಗಂಟೆಗೆ ಕುಟುಂಬ ಸಮೇತರಾಗಿ ಡೆಲ್ಲಿಗೆ ದಿಢೀರಂತ ಪ್ರಯಾಣ ಬೆಳೆಸ್ತಿರೋದು ಬೇರೆ ಏನೋ ಅಲ್ಲಿ ಡೆಲ್ಲಿಯಿಂದ ಸಂದೇಶ ಸಿಕ್ಕಿರೋ ರೀತಿನೇ ಕಾಣಿಸ್ತಿದೆ. ಯಾಕಂದರೆ ವೇಣುಗೋಪಾಲ್ ಅವರು ಬಂದಿರೋ ಹೊತ್ತಲ್ಲೇ ಸಿದ್ದು ಕ್ಯಾಂಪ್ನ ಅತ್ಯಾಪ್ತರು ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿನೇ ಬಿಟ್ಟುಕೊಡ್ಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ವರ್ಷ CM ಆಗಿದ್ದವರಾದರೂ ಬಿಟ್ಟುಕೊಡ್ಲೇಬೇಕಾಗತ್ತೆ ಅನ್ನೋ ಮಾತನ್ನಾಡೋ ಮೂಲಕ ವೇಣುಗೋಪಾಲ್ ಸಂದೇಶ ತಲುಪಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದಂತೆಯೇ ಭಾಸವಾಗ್ತಿದೆ ಅಲ್ವಾ. ಈ ಹೊತ್ತಲ್ಲಿ ಡೆಲ್ಲಿಯಿಂದ ಸಿಡಿತಿರೋ ನ್ಯೂಸ್ ಏನು? ಹಾಗಾದರೆ ಡೆಲ್ಲಿಯಲ್ಲಿ BJP ನಾಯಕರ ಮೀಟಿಂಗ್ಗಳಾಗ್ತಿವೆ. ಮೇಲ್ನೋಟಕ್ಕಿದು ವಿಜಯೇಂದ್ರ ಬದಲಿಸೋದಕ್ಕೆ ಆಗ್ತಿರೋ ಮೀಟಿಂಗು. ಅದು ಒಂದಿರತ್ತೆ ರೀಸನ್ನು, ಇಲ್ಲ ಅಂತಲ್ಲ. ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನನೂ ರೆಬಲ್ಗಳಿಂದ ಆಗ್ತಾ ಇದೆ. ಅಲ್ಲಿ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಸುಮಾರು ಜನ ನಾಯಕರೆಲ್ಲ ನಿನ್ನೆ ಕರ್ನಾಟಕ ಭವನದಲ್ಲಿ ಒಂದು ಭರ್ಜರಿ ಮೀಟಿಂಗ್ ಮಾಡಿದ್ರು. ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಆಯಿತು ಈ ರೆಬಲ್ಗಳದ್ದು. ಮತ್ತೊಂದು ಕಡೆ ಸೋಮಣ್ಣನವ್ರ ಜೊತೆ ಮೀಟಿಂಗ್ ಆಯಿತು. ನಿಮಗೆ ಗೊತ್ತು, ಸೋಮಣ್ಣವರು BJP ರಾಜ್ಯಾಧ್ಯಕ್ಷ ರೇಸಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನದಲ್ಲಿದ್ದಾರೆ. ಹೆಚ್ಚು ಕಡಿಮೆ ಆಗ ವಿಜಯೇಂದ್ರ ಬದಲಾದರೆ ಸೋಮಣ್ಣವ್ರನ್ನ ಕೂರಿಸೋದು ರೆಬಲ್ಗಳ ಪ್ಲ್ಯಾನು. ಇಳಿಸ್ಲೇಬೇಕು ವಿಜಯೇಂದ್ರ ಅವ್ರನ್ನ ಅನ್ನೋ ಪ್ರಯತ್ನವೂ ಆಗ್ತಿದೆ, ಇಲ್ಲ ಅಂತಲ್ಲ. ಇದನ್ನು ಮೀರಿದ ಮೆಗಾ ಆಪರೇಷನ್ ಒಂದು ಕರ್ನಾಟಕ ಪಾಲಿಟಿಕ್ಸಲ್ಲಿ ನಡೆಯುತ್ತಾ? ಕೆಲವು ಬೆಳವಣಿಗೆಗಳನ್ನು ನಾವು ಡಾಟ್ ಕನೆಕ್ಟ್ ಮಾಡಿ ನೋಡ್ತಾ ಹೋಗಬೇಕು. ಆಗ ಒಂದು ಅರ್ಥ ಬರುತ್ತೆ ನಮಗೆ. ಈಗ 2 ವಾರ ಆಗೋಯ್ತಲ್ಲ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನಡುವಿನ ಬಹಿರಂಗ ಸಮರ ಶುರುವಾಗಿ ಅದೊಂದು ಕ್ಲೈಮ್ಯಾಕ್ಸಿಗೆ ಬರ್ತಿದೆ. ಅದು ಶುರುವಾದಾಗಲೇ 1 ವಾರ ಆದಾಗ ಹೆಚ್ಚು ಕಡಿಮೆ ನಿರ್ಣಾಯಕ ಘಟ್ಟಕ್ಕೆ ಹೋದಾಗ ಒಂದು ಸುದ್ದಿ ಬಂತು. ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಸೀಕ್ರೆಟಾಗಿ ಡೆಲ್ಲಿಲಿ ಮೀಟ್ ಆಗಿದ್ದಾರೆ ಅಂತ. ಅದು ಊಹಾಪೂಹ ಗಾಳಿ ಸುದ್ದಿ ರೀತಿಯಲ್ಲೇ ಬಂತು. ಮೀಟಿಂಗ್ ಆಗಿದೆ. ಕಾಂಗ್ರೆಸ್ನ 40-50 ಶಾಸಕರನ್ನು ಕರ್ಕೊಂಡು ಬರೋದಕ್ಕೆ 2ನೇ ಆಪರೇಷನ್ಗೆ ರೆಡಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಬೆಳಗಾವಿ ಕಡೆಯಿಂದಾನೆ. ಬೆಳಗಾವಿಲಿ ಯಾರು? ಡಿ.ಕೆ. ಶಿವಕುಮಾರ್ ಅವ್ರಿಗೆ CM ಪಟ್ಟ ಕಟ್ಟಿದ್ದೇ ಹೌದಾದರೆ ಮುನಿಸ್ಕೊಳ್ಳೋದು ಯಾರು? ಅವ್ರಿಗೆ ಅಂದುಕೊಂಡಂತೆ ಎಲ್ಲ ಸಿಗದೆ ಹೋದರೆ ಸತೀಶ್ ಜಾರಕಿಹೊಳಿ. ಯಾಕಂದರೆ ಇಮ್ಮಿಡಿಯೇಟ್ ಕಾಂಪಿಟೇಟರು. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿದ್ರೆ 28ಕ್ಕೂ ಅವ್ರ ನಾಯಕತ್ವದಲ್ಲೇ ಚುನಾವಣೆ ಅನ್ನೋ ರೀತಿ ಬಿಡ್ತಾರೆ ಅವರು ಡಿ.ಕೆ. ಶಿವಕುಮಾರ್ ಅವರು. ಈಗ ಸಿದ್ದರಾಮಯ್ಯನವರನ್ನೇ ಕೆಳಗಿಳಿಸೋ ಮಟ್ಟಿಗೆ ತಾಕತ್ತು ತೋರಿಸ್ತಾರೆ ಅಂದರೆ ನಾಳೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡ್ತಾರ? ಸೊ ಸತೀಶ್ ಜಾರಕಿಹೊಳಿ ಅವರು ಅನಿವಾರ್ಯವಾಗಿ ಬೇರೆ ಲೆಕ್ಕಾಚಾರಗಳನ್ನು ಹಾಕಬೇಕಾಗತ್ತೆ. 3 ಪ್ಲ್ಯಾನ್ಗಳು ಕಾಣಿಸ್ತಿದ್ದಾವೆ. ಇದು ನೇರವಾಗಲ್ಲ, ರಮೇಶ್ ಜಾರಕಿಹೊಳಿ ಅವ್ರ ಮೂಲಕ ಆಗಬಹುದು. ಹೆಂಗೂ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರೇನು ಬೇರೆ ಬೇರೆ ಅಲ್ಲ. ಡಿ.ಕೆ. ಕಾರಣದಿಂದಾನೇ ಅವ್ರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ರಾಜಕೀಯವಾಗಿಯೂ ಅಲ್ಲೊಂದು ದೊಡ್ಡ ಹೊಂದಾಣಿಕೆ ಇದೆ. ಬೆಳಗಾವಿ ಪಾಲಿಟಿಕ್ಸಲ್ಲಿ ಗೊತ್ತು. ಪರಸ್ಪರ ಬ್ರದರ್ಸು ಎಷ್ಟು ಸ್ಟ್ರಾಂಗ್ ಆಗ್ತಾರೋ ಅಷ್ಟು ಒಳ್ಳೆಯದು ಅನ್ನೋದು ಗೊತ್ತು. ಸೊ ಈಗ ಈ ಡೆಲ್ಲಿಲಿ ಆಗ್ತಿರೋ ಮೀಟಿಂಗ್ಗಳಿದೆಯಲ್ಲ, ಕುಮಾರಸ್ವಾಮಿ ಅವ್ರ ಜೊತೆ ಆಗ್ತಿರೋ ಮೀಟಿಂಗು, ಸೋಮಣ್ಣನವರನ್ನು ಮೀಟ್ ಮಾಡಿರೋದು ರಾಜೇಂದ್ರ ಅಂದರೆ ಯಾರು? KN ರಾಜಣ್ಣವರ ಪುತ್ರ ರಾಜೇಂದ್ರ ಅವರು 3 ಜನ ಪ್ರಮುಖರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿರೋದು ಈಗ ಬಹಳ ದೊಡ್ಡ ಹಿಂಟನ್ನೇ ಕೊಡ್ತಿದೆ. ಫಸ್ಟ್ ಅಮಿತ್ ಶಾ ಅವ್ರ ಮೀಟಿಂಗ್ ಆಯಿತಾ, ಅದಾದಮೇಲೆ ಸೋಮಣ್ಣವ್ರ ಜೊತೆ ಮೀಟಿಂಗ್ ಆಯಿತಾ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರು ಹೇಳಿ ಕೇಳಿ ಈಗ ರಾಷ್ಟ್ರಾಧ್ಯಕ್ಷರ ರೇಸಲ್ಲೂ ಇದ್ದಾರೆ. ಕೇಶವ್ ಪ್ರಸಾದ್ ಮೌರ್ಯ, ಧರ್ಮೇಂದ್ರ ಪ್ರಧಾನು, ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ BJP ರಾಷ್ಟ್ರೀಯ ಅಧ್ಯಕ್ಷರು. ಇನ್ನೇನು ಜನವರಿ ಅಷ್ಟೊತ್ತಿಗೆ ಸಂಕ್ರಾಂತಿ ಹೊತ್ತಿಗೆ BJP ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆಗುತ್ತೆ. ಆಲ್ರೆಡಿ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. RSS ಮತ್ತು ಮೋದಿ ನಡುವೆ ಈ ನಿಟ್ಟಿನಲ್ಲಿ ಒಂದು ಮಾತುಕತೆ ಆಗಿದೆ. RSSಗೆ ಬಲ ತುಂಬೋ ರೀತಿಯಲ್ಲೇ ಅಧ್ಯಕ್ಷ ಆಯ್ಕೆ ಆಗುತ್ತೆ. ಪ್ರಹ್ಲಾದ್ ಜೋಶಿ ಅವರು ಈಗ ಮೋದಿ, ಅಮಿತ್ ಶಾ ಮತ್ತು BJP ಹೈಕಮಾಂಡ್ಗೆ ತುಂಬ ಕ್ಲೋಸ್ ಆಗಿರೋ ನಾಯಕ. ಸೊ ಪ್ರಹ್ಲಾದ್ ಜೋಶಿ ಅವರು ರೇಸಲ್ಲಿದ್ದಾರೆ. ಅಧ್ಯಕ್ಷರಾಗದೇ ಇದ್ದರೂ ಅವರು ಹೈಕಮಾಂಡ್ಗೆ ತುಂಬ ಆಪ್ತರಾಗಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸಲ್ಲಿ ಇತ್ತೀಚೆಗೆ ತುಂಬ ರಾಜ್ಯ ರಾಜಕಾರಣದಲ್ಲಿ ಗಮನ ಹರಿಸ್ತಿದ್ದಾರೆ ಅವರು.
ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೂ ರಾಜೇಂದ್ರ ಅವರು ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ. ಅವತ್ತೇನೋ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಹೇಳಬೇಕಾಯ್ತು. ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಕ್ಕೆ ಅವರು ಇಲಾಖೆ. ಸೋಮಣ್ಣವರು ಜಿಲ್ಲೆಯವರು ಅಂತಾಯ್ತು. ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾಕೆ ಮೀಟ್ ಆದ್ರು? ಅಲ್ಲಿದೆ ಲೆಕ್ಕಾಚಾರ. ರಾಜಣ್ಣವ್ರು ಹೆಂಗೂ ಓಪನ್ ಆಗಿ ಸಿಡ್ದೆದ್ದಿರೋರು ಈಗ ಕಾಂಗ್ರೆಸ್ ವಿರುದ್ಧ. ಸಿದ್ದರಾಮಯ್ಯನವ್ರು ಇರೋ ತನಕ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಇನ್ನೇನು ಬಹುತೇಕ ಫಿಕ್ಸ್ ಆಗಿದೆ. ಆಗೇನು ಮಾಡ್ತಾರೆ ರಾಜಣ್ಣವರು? ಸಿಡ್ದೆದ್ದೇ ಹೇಳ್ತಾರೆ. ಓಪನ್ ಆಗಿ ಹೇಳಿಲ್ವ ಅವರು? ಇತ್ತೀಚೆಗೊಂದು ಕಾರ್ಯಕ್ರಮ ಮಾಡಿದಾಗ ಯಾರ ಕೈಯಲ್ಲೂ ಕಾಂಗ್ರೆಸ್ ಬಾವುಟನೂ ಇರಲಿಲ್ಲ ಅಲ್ಲಿ ತುಮಕೂರಲ್ಲಿ ಆ ಕಾರ್ಯಕ್ರಮದಲ್ಲಿ. ಮತ್ತೆ 7 ಕಡೆ ಶಾಸಕರನ್ನ ನಾನು ಗೆಲ್ಲಿಸಿದ್ದೆ, ಕಾಂಗ್ರೆಸ್ ವೈಟ್ ವಾಶ್ ಆಗಿತ್ತು ನೆನಪಿದೆಯಾ, ನನ್ನ ತಾಕತ್ತು ಮತ್ತೆ ರಿಪೀಟ್ ಆಗಬಹುದು ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ರು. ಸೊ ರಾಜಣ್ಣವರು ಈಗ ಮತ್ತೆ ಸಚಿವರಾಗಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಅವರಿಗೆ ಮಹಾ ಮುಖಭಂಗ ಮಾಡಿ ಒಂದು ರೀತಿ ಕಿಕ್ಔಟ್ ಅಲ್ವಾ ಅದು? ಸೀನಿಯರ್ನ ನಡೆಸ್ಕೊಂಡ ರೀತಿ. ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ ಈಗ ಬಾಯಿಗೆ ಬಂದಂಗೆ. ತನಗೊಂದು ಈ ಶಿಕ್ಷೆ ಕೊಟ್ರಲ್ಲ ಅನ್ನೋ ಭಯಂಕರವಾದ ಸೇಡಿರುತ್ತೆ ಅವ್ರಿಗೆ. ರಾಹುಲ್ ಗಾಂಧಿ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋ ತನಕ ಇರಬಹುದು ಮನಸ್ಸಲ್ಲಿ, ಯಾರು ಗೊತ್ತು ಅಲ್ವಾ? ರಾಜಣ್ಣವರು ಅಷ್ಟು ಸುಲಭವಾಗಿ ಬಿಟ್ಕೊಡೋ ನಾಯಕ ಅಲ್ಲ. ಅವರು ಜಿಲ್ಲೆಗೆ ಸೀಮಿತವಾಗಂತೂ ಅವ್ರಿಗೆ ಒಳ್ಳೆ ಪವರ್ ಇದೆ. ಇದು ಸರಿಯಾದ ಸಮಯ ಈ ಥರ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ. ಸೊ ರಾಜಣ್ಣನವರ ಮೂಲಕವೇ ಬೆಳಗಾವಿಯ ದೊಡ್ಡ ನಾಯಕರು ಆಪರೇಷನ್ ಮಾಡಿಸ್ಬೋದು. ತಾವೇ ಖುದ್ದಾಗಿ ಮಾಡಬೇಕು ಅಂತಿಲ್ಲ. ಸೋಮಣ್ಣ ರಾಜಣ್ಣ ಇಬ್ರು ಒಂದಾಗಿದ್ದಾರೆ ಅನ್ನೋ ರೀತಿಯ ಸುದ್ದಿಗಳು ಜೋರಾಗೇ ಬರ್ತಿದೆ ತುಮಕೂರು ಮೂಲದಿಂದ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತುಕತೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ. ಸೊ ರಾಜಣ್ಣನವರು ಬಿಜೆಪಿಗೆ 40 ಶಾಸಕರನ್ನ, ಅವರೇ 40 ಶಾಸಕರನ್ನ ಆಪರೇಟ್ ಮಾಡೋಕ್ಕಾಗಲ್ಲ. ಬಟ್ ಬೆಳಗಾವಿ ಬ್ರದರ್ಸ್ ಇದ್ದಾರಲ್ಲ, ಅವ್ರು ಮನಸ್ಸು ಮಾಡಿದ್ರೆ 40 ಶಾಸಕರನ್ನ ಎತ್ತೋದು ತಲೆ ಬಿಸಿನೇ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಸರ್ಕಾರ ಕೊಲ್ಯಾಪ್ಸ್ ಮಾಡೋದಿಕ್ಕೆ ತಕ್ಷಣ ಮಾಡಲ್ಲ, ಅವ್ರು ಈಗಲೇ ಮಾಡಲ್ಲ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು, ಪ್ರಿಯಾಂಕ್ ಖರ್ಗೆ ಅವರು ಡಿ ಸಿ ಎಂ ಆಗಬೇಕು, ಇವರಿಬ್ಬರು ಲೀಡರ್ಸ್ ಅಂತ ನೆಚ್ಕೊಂಡು ಹೈಕಮಾಂಡ್ ಮಾಡಿದೆ ಅಲ್ವಾ, ನಡೆಸ್ಲಿ ನೋಡೋಣ ಸರ್ಕಾರನ ಅಂತ ಆಗ ಪಾಠ ಕಲಿಸಬಹುದು 3 ರೀತಿಯಲ್ಲಿ. ನಂಬರ್ 1, ಈ ಆಪರೇಷನ್ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿ ಬದಲಾವಣೆ ಮಾಡೋಕೇನೆ ಹೆದರಬೇಕು. ನಂಬರ್ 2, ಸಿದ್ದರಾಮಯ್ಯನವ್ರನ್ನ ಹಂಗೂ ಉಳಿಸ್ಕೊಳ್ತಿಲ್ಲ ಹೈಕಮಾಂಡ್, ನಿರ್ಧಾರ ಮಾಡೇ ಬಿಟ್ಟಿದೆ ಅಂದರೆ 2ನೇ ಆಪ್ಷನ್ ಏನು? ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಬಿಡದೆ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಶಾಸಕರಿಗೆ ದಾರಿ ತೋರಿಸಬಹುದು. ಅಂದರೆ ಅವರೇನು ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅಂತಲ್ಲ. ಜಸ್ಟ್ ಲೈಕ್ ಈಗ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ಪಕ್ಷ ಬಿಡಿಸಿದ್ರು ಅಂತ ಹೇಳೋಕ್ಕಾಗತ್ತಾ? ಹೋದ್ರಲ್ಲ ಒಂದು ಟೀಮೇ. ಅಥವಾ ಡಿ ಕೆ ಕಳಿಸಿದ್ರು ಅಂತ ಹೇಳೋಕ್ಕಾಗತ್ತಾ? ಯಾರು ಕಳಿಸಿದ್ರೋ ಒಟ್ಟಿನಲ್ಲಿ ಹೋದ್ರು ಅವರಲ್ವಾ. ಆ ರೀತಿಯಲ್ಲಿ ಆಗಬಹುದು. ರಮೇಶ್ ಜಾರಕಿಹೊಳಿ ಅವರ ಬಲದೊಂದಿಗೆ ಮತ್ತೊಂದು ಮೆಗಾ ಆಪರೇಷನ್ ಆಗಬಹುದು. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಲ್ಲೇ ಇದ್ದುಕೊಂಡು ಸರ್ಕಾರ ಬೀಳಿಸಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಫೇಲ್ಯೂರ್ ಅಂತ ಮಾಡಿ ತನ್ನ ನಾಯಕತ್ವವನ್ನು ಗಟ್ಟಿ ಮಾಡ್ಕೊಳ್ಬಹುದು. ಭವಿಷ್ಯಕ್ಕೆ 28ರ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡಿಗೆ ಸರಿಸಿ ತಾನು ನಾಯಕ ಆಗೋದಕ್ಕೆ ದಾರಿ ಕ್ಲಿಯರ್ ಮಾಡ್ಕೊಳ್ಬಹುದು. 3ನೇ ಆಪ್ಷನ್ನು ತುಂಬ ಹೆಚ್ಚು ಕಡಿಮೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ದಾರಿ ಹಿಡಿಯಬಹುದು. ಇದೆಲ್ಲ ಈ ಕ್ಷಣಕ್ಕೆ ಗಾಳಿ ಸುದ್ದಿ, ತುಂಬ ಟೂ ಅರ್ಲಿ ಪ್ರೆಡಿಕ್ಷನ್ ಅಂತ ಅನಿಸಿದ್ರು ಕೂಡ ಜಾರ್ಖಂಡಲ್ಲಿ ಯಾರಾದರೂ ಅಂದ್ಕೊಂಡಿದ್ರ JMM ಮತ್ತು BJP ಮೈತ್ರಿ ಆಗಬಹುದು ಅಂತ? ಅಂಥ ಬೆಳವಣಿಗೆ ಆಗ್ತಿಲ್ವಾ? ಈಗ ಕೈಕೂಟದ ಮತ್ತೊಂದು ಸರ್ಕಾರ ಪತನ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೇಮಂತ್ ಸೊರೇನ್ BJP ನಾಯಕರ ಜೊತೆ ಮಾತುಕತೆ ಆಗಿ BJP DCM JMM CM ಅನ್ನೋ ಫೈನಲ್ ಫಾರ್ಮುಲಾ ಕೂಡ ರೆಡಿಯಾಗಿದ್ದು ಹೊಸ ವರ್ಷದ ಒಳಗಡೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತೊಂದು ಆಘಾತವೇ ಕಾದಿದೆ. JMM NDA ತೆಕ್ಕೆಗೆ ಬೀಳುತ್ತೆ ಅನ್ನೋದು ಕಾಂಗ್ರೆಸ್ಗೆ ಈಗಲೂ ಊಹಿಸ್ಕೊಳ್ಳೋದು ಕಷ್ಟ ಆಗ್ತಿದೆ. ಬಹುತೇಕ ಅದು ಫೈನಲ್ ಆದಂತೆ ಕಂಡು ಬರ್ತಿದೆ. ಅಂದರೆ ಕರ್ನಾಟಕದಲ್ಲಿ ಇಂಥ ಆಪರೇಷನ್ ಆಲ್ರೆಡಿ ನಡೆದಿರೋವಾಗ ಬೇಕಾದಷ್ಟು ರೀತಿಯಲ್ಲಿ ಇದೇನು ಆಶ್ಚರ್ಯ ಅಲ್ಲ. ಸೊ 40-50 ಶಾಸಕರ ಜೊತೆಗೆ, ಕನಿಷ್ಠ 40 ಶಾಸಕರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಈಗ ರಮೇಶ್ ಜಾರಕಿಹೊಳಿ ಅವರೇ, ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟಾಗೆ ಏನು ಮಾಡಬೇಕೋ ಮಾಡಬಹುದು. ಮುಂಚೂಣಿಯಲ್ಲಿ ರಮೇಶ್ ಜಾರಕಿಹೊಳಿ ಅವ್ರು ನಿಲ್ಬಹುದು. ರಮೇಶ್ ಜಾರಕಿಹೊಳಿ ಅವರು 40 ಶಾಸಕರನ್ನ ಎತ್ತುಕೊಂಡು ಬಂದರೆ BJPಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಖುಷಿಯಾಗತ್ತೆ. ಸೋಮಣ್ಣವ್ರಿಗೀಗ ತಾನು ಅಧ್ಯಕ್ಷ ಆಗಬೇಕು, ತನ್ನ ನಾಯಕತ್ವದಲ್ಲಿ ನಾನು ಏನೇನು ಕನೆಕ್ಷನ್ ಇಟ್ಟಿದ್ದೀನಿ, ಏನು ಮಾಡಿ ತೋರಿಸ್ಬಲ್ಲೆ ಆಪರೇಷನನ್ನು, ವಿಜಯೇಂದ್ರಗಿಂತ ನಾನು ಹೇಗೆ ಬೆಟರ್ ಅಂತ ತೋರಿಸ್ಬೇಕು. ಈಗ ವಿಜಯೇಂದ್ರ ಜೊತೆಗೆ ಈ ಕ್ಯಾಂಪ್ ಇಲ್ವಲ್ಲ, BJP ಆಪರೇಷನ್ ಮಾಡಿದರೆ ಸೋಮಣ್ಣವ್ರನ್ನ ನೆಚ್ಕೊಂಡಿದೆ, ವಿಜಯೇಂದ್ರಗೂ ರಮೇಶ್ ಜಾರಕಿಹೊಳಿ ಅವ್ರಿಗೂ ಆಗಲ್ಲ. ಸೊ ಸೋಮಣ್ಣವ್ರ ಅಧ್ಯಕ್ಷರಾದರೆ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರವನ್ನೇ ರಚನೆ ಮಾಡ್ತೀವಿ. ಈಗಲೇ ಇನ್ನೊಂದೆರಡು ತಿಂಗಳಲ್ಲಿ ಅದು ಆಗಿಬಿಡುತ್ತೆ. ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು CM ಆಗಿ ನಿಟ್ಟುಸಿರು ಬಿಡೋ ಅಷ್ಟೊತ್ತಿಗೆ ಉಸಿರು ನಿಲ್ಲಿಸ್ತೀವಿ ಅನ್ನೋ
ಪ್ಲಾನು ರೆಡಿ ಆಗ್ತಿದ್ರೆ ಅಚ್ಚರಿ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಿದ್ದಾವೆ. ರಾಜೇಂದ್ರ ಅವರು ಎಲ್ಲ ಕಡೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ದಂಗೆ ಕಾಣಿಸ್ತಿದೆ. ರಾಜಣ್ಣನವರ ನೇತೃತ್ವದಲ್ಲಿಯೇ ಮೆಗಾ ಆಪರೇಷನ್ ಆಗ್ತಿದೆಯಾ, ಸೋಮಣ್ಣವರ ನೇತೃತ್ವದಲ್ಲಿ ಸರ್ವ ತಯಾರಿಗಳಾಗ್ತಿದೆಯಾ, ಕುಮಾರಸ್ವಾಮಿ ಅವರು ಇದಕ್ಕೆ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಿದ್ದಾರಾ ಅನ್ನೋ ರೀತಿಯಲ್ಲಿ ಡೆಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಿರೋದು. ಸೊ DK ಬ್ರದರ್ಸ್ ಸರ್ಕಾರ ಮಾಡೋದು ಗ್ಯಾರಂಟಿ. DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದ್ರಲ್ಲಿ ಬಹುತೇಕ ಡೌಟ್ ಕಾಣಿಸ್ತಿಲ್ಲ. ಆದರೆ ಅದಾದ ಮೇಲೆ 2ನೇ ಸಿನಿಮಾ ಶುರುವಾಗುತ್ತೆ ಕರ್ನಾಟಕ ರಾಜಕಾರಣದಲ್ಲಿ, ಅದರಲ್ಲೂ ಡೌಟ್ ಇಲ್ಲ. ಅಷ್ಟು ಸಲೀಸಿಲ್ಲ DK ಶಿವಕುಮಾರ್ ಅವರು. ಹೇಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತಾರೆ, ಯಾವ ರೀತಿ ಈ ಪ್ಲ್ಯಾನ್ಗಳನ್ನೆಲ್ಲ ತಲೆ ಕೆಳಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅವ್ರಿಗೂ ಐಡಿಯಾ ಇರುತ್ತೆ. ಸರ್ವ ದಿಕ್ಕುಗಳಿಂದಾನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ತಾವು CM ಆದರೆ ಏನು ಅದು ಕೇಕ್ ವಾಕ್ ಆಗಿರಲ್ಲ ಅನ್ನೋದು ಗೊತ್ತು DK ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯನವ್ರು ಸುಮ್ಮನೆ ಇರ್ತಾರಾ ಇಷ್ಟೆಲ್ಲ ಮಾಡಿ ಮಧ್ಯದಲ್ಲಿ ಇಳಿಸಿದಾಗ ಅನ್ನೋದು ಗೊತ್ತು. ಹಾಗಾಗಿ ರಾಜಕಾರಣದಲ್ಲಿ ಈ ರೀತಿ ಟ್ರಯಲ್ಗಳು ನಡೀತಾನೆ ಇರ್ತವೆ. ಸಕ್ಸಸ್ ಯಾವುದಾಗತ್ತೆ ಅನ್ನೋದನ್ನು 100% ಈಗ ಹೇಳೋದು ಕಷ್ಟ. ಬಟ್ ಡೆಲ್ಲಿಯಲ್ಲಿ ಇಂಥದ್ದೊಂದು ತಯಾರಿ ಮಾತುಕತೆಗಳಾಗ್ತಿರೋದ್ರಲ್ಲಂತೂ ಡೌಟ್ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ ಈಗ ಏನೋ ಒಂದು ದೊಡ್ಡ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಅನ್ನೋ ಕಾರಣಕ್ಕೇ ಅಷ್ಟಾಗ್ತಿರೋದು. ವಿಜಯೇಂದ್ರ ಇಳಿಸಿದ್ರೆ ರೆಬಲ್ಗಳಿಗೆ ತಾವು ಅಂದ್ಕೊಂಡಿದ್ದನ್ನು ಸಾಧಿಸ್ದಂಗಾಗತ್ತೆ. BJP ಏನಾದರೂ ಅಧಿಕಾರಕ್ಕೆ ಬಂದರೆ ಅದರ ಮುಂಚೂಣಿಯಲ್ಲಿ ತಾವು ನಿಲ್ಲಬಹುದು. ಸೋಮಣ್ಣವ್ರಿಗೆ ಈಗೊಂದು ಲಾಸ್ಟ್ ಚಾನ್ಸ್ ಅಲ್ವಾ, ಈಗ ಅಧ್ಯಕ್ಷರಾಗಿ ಪಕ್ಷದ ನಾಯಕತ್ವ ವಹಿಸ್ಕೊಂಡು ಬಿಟ್ರೆ ಅನ್ನೋದೊಂದು ಮಹದಾಸೆ ಇದೆ. ಬೇಕಾದರೆ BY ರಾಘವೇಂದ್ರ ಅವ್ರಿಗೆ ಕೇಂದ್ರದಲ್ಲಿ ಮಂತ್ರಿಗಿರಿ, ಸೋಮಣ್ಣವ್ರು ಇಲ್ಲಿ ಬಂದರೆ ಅವರು ಅಲ್ಲಿ ಹೋಗ್ತಾರೆ, ವಿಜಯೇಂದ್ರ ಅವ್ರನ್ನ ಇಳಿಸಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮನವೊಲಿಸೋ ಪ್ರಯತ್ನ ಆಗ್ತಿದೆ. ಸೊ ಎಲ್ಲ ದಿಕ್ಕುಗಳಲ್ಲೂ BJPಯಲ್ಲಿ, ಕಾಂಗ್ರೆಸ್ಸಲ್ಲಿ, JDS ಅಲ್ಲಿ ಭರ್ಜರಿ ಬೆಳವಣಿಗೆ. ಸಂಕ್ರಾಂತಿ ಖಂಡಿತವಾಗಿಯೂ ಜನವರಿಲಲ್ಲ, ಈಗಲೇ ಶುರು ಆಗಿಬಿಟ್ಟಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.